UDF ಮಧ್ಯೆ ಹೋಗ್ತದೆ, ಇಲ್ಲಾಂದ್ರೆ LDF ಮಧ್ಯೆ ಹೋಗ್ತದೆ. ಕರೆಕ್ಟ್. ಸೊ ಹೀಗಾಗಿ ಬಿಜೆಪಿಗೆ ಅಲ್ಲಿ ಚಾನ್ಸಸ್ ಬಹಳ ರಿಮೋಟ್ ಚಾನ್ಸಸ್. ನೋಡಿ, ಉದಯನಿಧಿ ಸ್ಟಾಲಿನ್ ಮುನ್ನಡೆ. ಉದಯನಿಧಿ ಸ್ಟಾಲಿನ್ ವಿಚಾರವಾಗಿ ಹೇಳೋದೇನು ಅಂತಂದ್ರೆ, ಈ ಬಾರಿ ಅವರು ಯಥಾ ಪ್ರಕಾರ ಚಪಾಕ್ ಕ್ಷೇತ್ರವನ್ನ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಕರುಣಾನಿಧಿ ಕ್ಷೇತ್ರ. ಚಪಾಕ್ ಅಂದ್ರೆ ಏನು? ಅವರ ಸ್ಟೇಡಿಯಂ ಇರುವಂತ ಪ್ರದೇಶ. ನಾನು ಇದೊಂದು ಸುಮ್ಮನೆ ಒಂದು ಕುತೂಹಲ ಕೇಳ್ತಾ ಇರೋದು. ಅವ್ರ ಸ್ಟೇಡಿಯಂ ಅಂದ್ರೆ ಏನು? ಚೆನ್ನೈ ಸೂಪರ್ ಕಿಂಗ್ಸ್ ಅಂತಂದ್ರೆ ವಿಸಿಲ್ ಪೋಡು ಅಂತ ಹೇಳ್ಕೊಂಡು ಅವ್ರು ಓಡಾಡ್ತಾರೆ. ಸೊ ಈ ಬಾರಿ ವಿಸಿಲ್ ಯಾರ್ದು ಅಂತ ಅಂದ್ರೆ ಟಿವಿಕೆದು ಸಿಂಬಲ್. ಹಂಗಾಗಿ ಚಪಾಕಲ್ಲಿ ಈ ಸಲ ನಿಜವಾಗಿ ವಿಸಿಲ್ ಹೊಡಿಯೋದು ಯಾರು ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇತ್ತು. ಸೊ ಅದೇನೇ ಇರಲಿ, ಬಟ್ ಚಪಾಕ್ನಲ್ಲಿ ಉದಯನಿಧಿ ಸ್ಟಾಲಿನ್ DMKಯ ಮುಂದಿನ ಸಾರಥಿ ಅಂತಾನೆ ಬಿಂಬಿಸಲ್ಪಟ್ಟಿರುವಂತಹ ನಾಯಕ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಇದು ಆರಂಭಿಕ ಟ್ರೆಂಡ್ ಅಷ್ಟೇ. ಎಸ್, ದಾವಣಗೆರೆ ಮತ್ತೆ ಬಾಗಲಕೋಟೆ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಮುನ್ನಡೆಯನ್ನ ಕಾದುಕೊಂಡಿದೆ ಕಾಂಗ್ರೆಸ್. ಇದು ಆರಂಭಿಕ ಮುನ್ನಡೆ. ದಾವಣಗೆರೆಯಲ್ಲಿ ಸಮರ್ಥ 8 ಮತಗಳ ಮುನ್ನಡೆ. ಯಾಕಂದ್ರೆ ಈ ಪೋಸ್ಟಲ್ ಮತಗಳು ಇವೆಲ್ಲವೂ ಕೂಡ ಬಾಗಲಕೋಟೆನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಇನ್ನು ಕೇರಳದಲ್ಲಿ LDF UDF ಪೈಪೋಟಿ ಯಥಾ ಪ್ರಕಾರ ಮುಂದುವರೆದಿದೆ. ಅಸ್ಸಾಂನಲ್ಲಿ ಬಿಜೆಪಿ 41 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದರೆ, ಇನ್ನು ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ನೋಡ್ತಾ ಇರುವಂಥದ್ದು. ತಮಿಳುನಾಡು ವೆರಿ ಇಂಪಾರ್ಟೆಂಟ್ಲಿ TVK 2 ಕ್ಷೇತ್ರಗಳಲ್ಲಿ ಮುನ್ನಡೆ. ಅಧಿಕಾರನ್ನೇ ಪಡೆದು ಬಿಡ್ತಾರೆ, ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅನ್ನುವಂಥದ್ದು. ಅಂತರ ನೋಡಿ, AIADMK 13 ಆದ್ರೆ DMK 63 ಕ್ಷೇತ್ರಗಳಲ್ಲಿ ಮುನ್ನಡೆ. ಇದು ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಲ್ಲ, ಸತ್ಯ ಅದು. ಜನ ಏನು ಅಂದ್ರೆ ಸ್ಕ್ರೀನ್ ಅಲ್ಲಿ ನೋಡಿ, ಹೀರೋಗಳನ್ನು ನೋಡಿ ಚಪ್ಪಾಳೆ ಹೊಡಿಬಹುದು, ಕ್ಲಾಪ್ ಮಾಡಬಹುದು, ಶೀಟಿ ಹಾಕಬಹುದು, ಆದ್ರೆ ವೋಟ್ ಹಾಕ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಸ್ಥಿತಿಗತಿಗಳು ಹಂಗಿಲ್ಲ. ಹಳೆ ಕಾಲ ಹೋಯ್ತು, ಕರುಣಾನಿಧಿ ಕಾಲ ಹೋಯ್ತು, MG ರಾಮಚಂದ್ರನ್ ಕಾಲ ಹೋಯ್ತು, ಜಯಲಲಿತಾ ಕಾಲ ಹೋಯ್ತು. ಈಗ ಬುದ್ಧಿವಂತರು ಯೋಚನೆ ಮಾಡ್ತಾರೆ ಜನ ಏನು ಎತ್ತ ಅಂತ. ಎಸ್, ಅದರ ವಿವರಗಳನ್ನ ನಾವು ನಿಮಗೆ ಕೊಡ್ತಾ ಇದೀವಿ. ಕೇರಳಂನ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. UDF 68, 59ರಲ್ಲಿ LDF, ತಮಿಳುನಾಡಿನಲ್ಲಿ DMK 63 ಅಲ್ಲ 64 ಕ್ಷೇತ್ರಗಳಲ್ಲಿ AIADMK ಈಗ 12ರಿಂದ 13ಕ್ಕೆ ಬಂದಿದೆ. ಬಿಜೆಪಿ TVK 2 ಕ್ಷೇತ್ರಗಳಲ್ಲಿ ಮುನ್ನಡೆ. TMCಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಬಿಜೆಪಿ ಈಗ 72 ಸ್ಥಾನಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ಪಶ್ಚಿಮ ಬಂಗಾಳದಲ್ಲಿ TMC 69 ಸ್ಥಾನಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 3 ಸ್ಥಾನಗಳಲ್ಲಿ ಈಗ ಬಿಜೆಪಿ ಮುಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಗೈನ್ ಇದು ಆರಂಭಿಕವಾದಂತಹ ಟ್ರೆಂಡ್. ಇದು ಬಹಳ ಬದಲಾವಣೆ ಆಗುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಈ ಟ್ರೆಂಡ್ ಪ್ರಕಾರವಾಗಿನೇ ಮುಂದುವರ್ಕೊಂಡು ಹೋಗುವಂತದನ್ನು ಕೂಡ ನಾವು ಬಹಳಷ್ಟು ರಿಸಲ್ಟ್ ಅಲ್ಲಿ ನಾವು ನೋಡಿದೀವಿ. ನೋಡಿ, ನಾವು ತೋರಿಸ್ತಾ ಇದೀವಿ. TMC 69, ಬಿಜೆಪಿ 72. ಚಂದ್ರಶೇಖರ್ ಅದರ ಬಗ್ಗೆ ತುಂಬಾ ವರದಿಗಾರಿಕೆಯನ್ನು ಮಾಡಿದ್ದಾರೆ, ತುಂಬಾ ವಿವರಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಚಂದ್ರಶೇಖರ್ ಇವತ್ತು ನಾನು ಹೇಳಿದೆ ಏನು ಗೊತ್ತಾ, ಅವ್ರನ್ನ ಕರೆಸಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಅಂತ. ನೀವು ಮೊದಲಿಂದಲೂ ಪ್ರತಿಪಾದನೆ ಮಾಡ್ತಾ ಇದ್ದೀರಿ, ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ TMC ಸೋಲುತ್ತೆ ಅಂತ. ಹೆಂಗೆ ಸರ್? ನಾನು ಫೆಬ್ರವರಿನಲ್ಲೇ ಅಲ್ಲಿನ 13 ದಿವಸ ಪ್ರವಾಸ ಮಾಡಿದ್ದೆ. 13 ದಿವಸ ಪ್ರವಾಸ ಮಾಡಿ ಬಂದು ಆವತ್ತಿನೇ ವಿಡಿಯೋ ಮಾಡಿಬಿಟ್ಟು ಹೇಳಿದೆ, ಕನಿಷ್ಠ 175 ಬರುತ್ತೆ. ಈಗ ಬರ್ತಿರ್ತಕ್ಕಂಥ ಟ್ರೆಂಡ್ಗಳನ್ನ ನೋಡಿದ್ರೆ 200 ಕ್ರಾಸ್ ಆಗುತ್ತೆ ಅಂತ ಹೇಳಿ. ಯಾಕೆ ಈ ಥರದಲ್ಲಿ ನಮಗೆ ಆ ವಾತಾವರಣ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ, ಆಗಲೇ ನಾನು ಕೇಳ್ಕೊಂಬಂದೆ ನಿಮ್ಮಲ್ಲಿ ಮಾತಾಡ್ಬೇಕಾರೆ, ಕಳೆದ ಬಾರಿ ಡಿಫ್ರೆನ್ಸ್ ಇದ್ದಿದ್ದು 10%, 38 ಮತ್ತು 48, 10%. ನೀವು ಹೇಳಿ ರೈಟ್ಲಿ ಸೆಟ್ 91 lakhsದು ಇದು ಏನು SIR ಅಲ್ಲಿ ಕಟ್ಟಾಗಿರ್ತಕ್ಕಂಥದ್ದು. ಪ್ರಶ್ನೆ ಅದಕ್ಕಿಂತ ಹೆಚ್ಚಾಗಿ SIR ಅಲ್ಲಿ ಏನು ಕಟ್ಟಾಗಿದೆ ಅದಕ್ಕಿಂತ ಹೆಚ್ಚು ಸುಮಾರು 5.5% 6% ಅಡಿಷನಲ್ ಆಗಿ ವೋಟಿಂಗ್ ಆಗಿದೆ. ಎಸ್ಪೆಷಲಿ ನಿಮಗೆ ಏನು ನೀವು ಸೌತ್ ಇದನ್ನು ತಗೊಂಡ್ರೆ, ಪ್ರೆಸಿಡೆನ್ಸಿ ಏರಿಯಾನ ತಗೊಂಡ್ರೆ, ಈ ಪ್ರೆಸಿಡೆನ್ಸಿ ಏರಿಯಾದಲ್ಲಿ ಕಲ್ಕತ್ತಾ, ಉತ್ತರ, ದಕ್ಷಿಣ ಪರಗಣ ಜಿಲ್ಲೆಗಳು ಮತ್ತು ಹೌಡಾ, ನಿಮಗೆ ಹೂಗ್ಲಿ, ಈ ಭಾಗದಲ್ಲಿ ತಗೊಂಡ್ರೆ ಕಳೆದ ಬಾರಿ ರಾಜ್ಯದಲ್ಲಿ 85% ವೋಟ್ ಆಗಿದ್ದಾಗಲೂ ಈ ಭಾಗದಲ್ಲಿ ಪ್ರೆಸಿಡೆನ್ಸಿ ಭಾಗದಲ್ಲಿ ಆಗಿದ್ದು 60.3%, ಓನ್ಲಿ 60. ಈಗ ಆ ಭಾಗದಲ್ಲೂ 89% ಆಗಿದೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಒಳಲು ಶುಲ್ಕರ ಹಾವಳಿ ಸ್ವಲ್ಪ ಕಡಿಮೆ. ನಾನು ಹೇಳ್ತೇನೆ ಪ್ರೆಸಿಡೆನ್ಸಿ ಭಾಗದಲ್ಲಿ ಇಲ್ಲಿ 43% ಹಿಂದೂಗಳು ನಾನ್ ಬೆಂಗಾಲಿ ಹಿಂದೂಸು, UPಯಿಂದ ಬಂದು ಸೆಟ್ಲ್ ಆಗಿರೋರು, ಬಿಹಾರಿಂದ ಬಂದು ಸೆಟ್ಲ್ ಆಗಿರೋರು, ಪಂಜಾಬಿಂದ ಬಂದು ಸೆಟ್ಲ್ ಆಗಿರೋರು, ಇವೆಲ್ಲವೂ ಒಂದು ಬಿಜೆಪಿಯ ಭದ್ರಗೊಡೆ. ಇವ್ರು ಯಾರಿಗೂ ಲಾಸ್ಟ್ ಟೈಮ್ ವೋಟ್ ಹಾಕಕ್ಕೆ ಬಿಟ್ಟಿರಲಿಲ್ಲ. ಈ 43% ಏನು ನಾನ್ ಬೆಂಗಾಲಿ ಹಿಂದೂಸ್ ಇದ್ದಾರೆ, ಇವ್ರಿಗೆ ವೋಟ್ ಹಾಕಕ್ಕೆ ಬಿಟ್ಟಿರಲಿಲ್ಲ. ಇನ್ನೊಂದು ಫ್ಯಾಕ್ಟರು, ಅಲ್ಲಿನ ಭದ್ರಲೋಗ್ ಅಂತ ಏನ್ ಹೇಳ್ತೀವಿ, ಇಂಟೆಲೆಕ್ಚುಯಲ್ ಕ್ಲಾಸು, ಅವರು ಬಂದು ವೋಟ್ ಹಾಕಿರ್ಲಿಲ್ಲ. ಹಾಗಾಗಿ 60% ನಿಲ್ಕೊಂತು. ಈ ಬಾರಿ ಭದ್ರಲೋಗ್ ಕೂಡ ವೋಟ್ ಹಾಕಿದ್ರೆ ಡಿಸ್ಟ್ರಿಕ್ಟ್ ಮ್ಯಾಂಡೇಟು, ಮತ್ತೆ ನಾನ್ ಬೆಂಗಾಲಿ ಹಿಂದೂಸು ಎಲ್ಲರೂ ವೋಟ್ ಹಾಕಿರೋದ್ರಿಂದ ಅಲ್ಲಿ 89% ಆಗಿದೆ. ಏನು ಕಳೆದ ಬಾರಿ ದೊಡ್ಡ ಹೊಡೆತ ತಗೊಂಡಿತ್ತು ಸೌತ್ ಬೆಂಗಾಲ್ ಕಾನ್ಸ್ಟಿಟ್ಯೂನ್ಸಿಗಳು 108 ಕಾನ್ಸ್ಟಿಟ್ಯೂನ್ಸಿ ಇದೆ. ಬಿಜೆಪಿ ಇಸ್ ಮೇಕಿಂಗ್ ವೆರಿ ಹ್ಯೂಜ್ ಮಾರ್ಕ್ ಓವರ್ ದೇರ್. ಹಾಗಾಗಿ ನಮಗೆ ಪಶ್ಚಿಮ ಬಂಗಾಳ ಇಟ್ಸ್ ಡಿಸಿಸಿವ್ ಮ್ಯಾಂಡೇಟ್. ಎಸ್ ಸರ್, ಮತ್ತೆ ಮಾತಾಡ್ತೀನಿ. DMK 70 ಕ್ಷೇತ್ರಗಳಲ್ಲಿ ಮುನ್ನಡೆ, AIADMK 7 ಕ್ಷೇತ್ರಗಳಲ್ಲಿ. AIADMK ನೋಡಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. DMK 70 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಮಾನ್ಯ ಸಂಖ್ಯೆ. TVK ಈಗ ಅದು ಇನ್ನೂ ಕಡಿಮೆ ಆಯಿತು, 1ಕ್ಕೆ ಬಂತು. ಇದು ಸ್ಥಿತಿ.
ಬಹುಶಃ ನೋಡಿ ಎಕ್ಸಿಟ್ ಪೋಲ್ ಬಗ್ಗೆ ನಾವು ಮಾತಾಡಲೇಬೇಕು. ನಾವು ಕೂಡ ಎಕ್ಸಿಟ್ ಪೋಲ್ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತಾ ಇರ್ತೀವಿ. ಬಹುಶಃ ಏನು ಅಂದ್ರೆ ಎಕ್ಸಿಟ್ ತಗೊಳ್ಳೋದ್ರೆ ಟೈಮ್ ಬಂತು ಅನ್ಸುತ್ತೆ ಎಕ್ಸಿಟ್ ಪೋಲ್ಗಳಿಗೆ. ಯಾಕಂದ್ರೆ ಎಕ್ಸಿಟ್ ಪೋಲ್ ಫಲಿತಾಂಶ ನೋಡ್ತಿದ್ರೆ ಜನರ ಮನಸ್ಸಲ್ಲಿ ಇರೋದನ್ನ ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಾತಾಡುವಂತವ್ರು ಬಹಳ ಜನ ನಮ್ಮ ಎದುರುಗಡೆ ಕಂಡ್ರೆ ಮಾತಾಡದಿರುವಂತವ್ರು ಇದಾರಲ್ಲ ಅವರು ನಿಜ ಮತದಾರರು. ಯಾವ ಸಂದರ್ಭದಲ್ಲಿ ಯಾರಿಗೆ ಮತ ಚಲಾಯಿಸಬೇಕು, ಯಾರನ್ನ ಹೀರೋಗಳನ್ನ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸರ್ ಬಹುಶಃ ಬಹಳ ಮಂದಿ ಹೇಳದ ಹಾಗೆ ಸರ್ ಕೂಡ ಅಲ್ಲೇ ಹೋಗಿದ್ರಲ್ಲ, ಪಶ್ಚಿಮ ಬಂಗಾಳದಲ್ಲಿ ಜನ ಬಾಯಿನೇ ಬಿಡಲ್ಲ ಯಾರಿಗೆ ಓಟ್ ಹಾಕಿದ್ವಿ ಏನು ಅನ್ನೋ ಕಾರಣ ಅಂತಾರೆ ಚುನಾವಣೋತ್ತರ ಹಿಂಸಾಚಾರಗಳು. ನಾವೆಲ್ಲೋ ಟಿವಿಲಿ ಬರೋದು, ನಮ್ಮ ಫೋಟೋ ಎಲ್ಲೋ ಹಾಕೋದು,